ಮೈಸೂರಿನಲ್ಲಿ ನಡೆದಂತಹ ರೇವ್ ಪಾರ್ಟಿಯ ಸಂಬಂಧ ಈಗಾಗಲೇ ಪೊಲೀಸರು ದಾಳಿಯನ್ನು ನಡೆಸಿ 50ಕ್ಕೂ ಹೆಚ್ಚು ಮಂದಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ SP ಅವರಂತಹ ವಿಷ್ಣುವರ್ಧನ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ರೇವ್ ಪಾರ್ಟಿ ನಡೀತಿತ್ತು, ಈ ಸಂಬಂಧ ಸರ್ ನ್ಯೂಸ್ ಫಸ್ಟ್ ಅಲ್ಲಿ ಕೂಡ ವರದಿ ಬಿತ್ತರ ಆಗಿತ್ತು. ಅದನ್ನು ಗಮನಿಸಿದ ಬಳಿಕ CM ನ ಭೇಟಿಯಾಗಿದೆ. CM ಏನಾದ್ರು ಮಾತಾಡಿದ್ರೆ? ಇಲ್ಲ, ಮಾಹಿತಿ ಕೊಟ್ಟಿದ್ದು ಸಾಹೇಬ್ರಿಗೆ ಏನು ನಡೀತಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. CM ಏನಂತ ಹೇಳಿದ್ರು ಸರ್? ಅಲ್ಲ, ಏನು ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಅವರು. ಸರ್, ಈಗ ಎಷ್ಟು ಮಂದಿ ಅಲ್ಲಿ ಸಿಕ್ಕಿದ್ದಾರೆ ಸರ್, ಬಂಧನಕ್ಕೊಳಗಾಗಿದೆ? ಇವಾಗ 50ಕ್ಕೂ ಹೆಚ್ಚು ನಾವು ವಶಕ್ಕೆ ಪಡ್ಕೊಂಡಿದ್ದೀರಿ. ಅವ್ರಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ನಾನು ಸಬ್ಜೆಕ್ಟ್ ಮಾಡ್ತೀರಿ. ಬಟ್ ಯಾವುದೇ ರೀತಿ ಮಾದಕ ವಸ್ತುಗಳು ನಮ್ಗೆ ಸಿಕ್ಕಿಲ್ಲ. ಬಟ್ ವಿ ಆರ್ ಕಂಟಿನ್ಯೂಯಿಂಗ್ ದ ಸರ್ಚ್. ಮತ್ತೊಮ್ಮೆ ಸರ್ಚ್ ಮಾಡ್ತಾ ಇದ್ದೀವಿ. ಈಗ ಜಮೀನಿನ ಮಾಲೀಕರು ಪತ್ತೆಯಾಗಿದ್ದಾರೆ ಸರ್? ಪಾರ್ಟಿ ಆರ್ಗನೈಸ್ ಯಾರು ಮಾಡಿದ್ರು ಅವ್ರು ಪತ್ತೆಯಾಗಿದ್ದಾರೆ ಸರ್? ಇಲ್ಲ, ಅದೆಲ್ಲ ತನಿಖೆ ಮಾಡಬೇಕು ಇವಾಗ ಪೂರ್ತಿ. ಯಾರು ಜಮೀನು, ಯಾರು ಆರ್ಗನೈಸ್ ಮಾಡಿದ್ರು ಎಲ್ಲ ತನಿಖೆ. ಈಗ 50 ಮಂದಿ ಸಿಕ್ಕಿದಾರಲ್ಲ ಸರ್, ಅವ್ರದ್ದು ರಕ್ತದ ಮಾದರಿಯನ್ನು ಪರೀಕ್ಷೆಗಳು ಪಡಿಸಿದ್ರೆ FSL ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸಿದಿರಿ. ಅದಾದ ರಿಪೋರ್ಟ್ ಬಂದ ನಂತರ ವಿಲ್ ಟೇಕ್ ಆಕ್ಷನ್. ಎಷ್ಟು ಮಂದಿ ಮೇಲೆ FIR ದಾಖಲಾಗುತ್ತೆ? ಏನೆಲ್ಲ ಸೆಕ್ಷನ್ಗಳು ದಾಖಲಾಗುತ್ತೆ? ನಂತರ ತಿಳಿಸ್ತೀನಿ ನಾನು ನಿಮಗೆ, ನಂತರ ತಿಳಿಸ್ತೀನಿ ಎಲ್ಲ ಮಾಹಿತಿ. ಇದಿಷ್ಟು SP ವಿಷ್ಣುವರ್ಧನ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.